ಆರಾಧನಾ ಸಮಯ. ಜೀವಸ್ವರೂಪನಾದ ದೇವರೇ, ನಾವು ಬದುಕಿ ಉಳಿದಿರುವಂಥದ್ದು ನಿನ್ನ ಕೃಪೆ. ಅದರಲ್ಲೂ ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಒಂದು ಸುಂದರವಾದ ಉಡುಗೊರೆಯಾಗಿ ದಯಪಾಲಿಸಿಕೊಟ್ಟಿದೆ. ಈ ದಿನದಲ್ಲಿ ನಿನ್ನನ್ನು ತುಂಬು ಹೃದಯದಿಂದ ಆರಾಧನೆ ಮಾಡಲಿಕ್ಕೆಂದು ನಮ್ಮನ್ನು ಕರೆದಿದ್ದಿ. ಈ ಆರಾಧನೆಯಲ್ಲಿ ನಮ್ಮ ಜೊತೆ ಬಾ ಸ್ವಾಮಿ. ನಮ್ಮನ್ನು ನಿನ್ನ ವಾಕ್ಯದ ಮೂಲಕ, ಹಾಡುಗಳ ಮೂಲಕ ನಡೆಸು ಸ್ವಾಮಿ. ಇದರ ಮೂಲಕ ನಮ್ಮ ಆತ್ಮವು ನವೀಕರಣ ಹೊಂದಲಿ. ನಾವು ಸಹ ನಿನಗೆ ಯೋಗ್ಯರಾಗಿ ಬದುಕುವ ಹಾಗೆ ಈ ಆರಾಧನೆಯು ಸಹಾಯ ಮಾಡಲಿ. ನೀನು ತಾನೇ ಈ ಆರಾಧನೆಯ ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಮ್ಮನ್ನು ಮುನ್ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ಸಮಾಧಾನ ವಂದಲಾಶಿಸಿದರೆ ಯೇಸು ಸ್ವಾಮಿಯನು ನಿತ್ಯ ನೀಡುತ್ತಿರು ಮನವೇ. ಶೋಧನೆ ಉಂಟಾಗುವಾಗ ತಾಪತ್ರಯದಲ್ಲಿಯೂ ಮನದಲ್ಲಿ ಕುಗ್ಗಬೇಡ, ಜಪ ಮಾಡುತ್ತಲಿರು. ನಮ್ಮ ಕೈಯಿಂದ ಮಿತ್ರ ಬೇರೆ ಒಬ್ಬರಿಲ್ಲವು. ನಿನ್ನ ದುಃಖವೆಲ್ಲ ಬಾಳ ಆತಂಕೊಳ್ಳುತ್ತಾ ಇರು. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ.
ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದಾಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ದೈವ ಜ್ಞಾನದ ವೇದವಿದು, ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು, ಮಾನವ ಹೊಂದುವರು. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು, ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು, ಮಾನವ ಹೊಂದುವರು. ಪಾದಕ್ಕೆ ದೀಪ ಮಾರ್ಗಕ್ಕೆ ಬೆಳಕು ವೇದದ ಬೋಧನೆಯು, ವಿರಮೋದದಿಂದೋದಿ ನಡೆಯುವ ಜನರ ಪಾದಕದಲದೆಂದು, ಪಾದಕದಲದೆಂದು. ಪಾದಕ್ಕೆ ದೀಪ ಮಾರ್ಗಕ್ಕೆ ಬೆಳಕು ವೇದದ ಬೋಧನೆಯು, ವಿರಮೋದದಿಂದೋದಿ ನಡೆಯುವ ಜನರ ಪಾದಕದಲದೆಂದು, ಪಾದಕದಲದೆಂದು. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು, ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು, ಮಾನವ ಹೊಂದುವರು. ದೇವರು ಕೊಟ್ಟ ಆತ್ಮದ ಖಡ್ಗ ದೇವರ ಘನವೇದ, ಇದು ಭಾವಗಳನ್ನು ಛೇದಿಸುವಂತ ಯೆಹೋವನ ಆಯುಧವು, ಯೆಹೋವನ ಆಯುಧವು. ದೇವರು ಕೊಟ್ಟ ಆತ್ಮದ ಖಡ್ಗ ದೇವರ ಘನವೇದ, ಇದು ಭಾವಗಳನ್ನು ಛೇದಿಸುವಂತ ಯೆಹೋವನ ಆಯುಧವು, ಯೆಹೋವನ ಆಯುಧವು. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು, ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು, ಮಾನವ ಹೊಂದುವರು. ದೇವರ ವಾಕ್ಯವ ಸ್ನೇಹಿಸಿ ನಾವು ಪಾವನ ಮಾರ್ಗದೊಳು ನಮ್ಮ ಜೀವನ ಕಾಲದೊಳೆಲ್ಲವೂ ನಡೆಯಲು ಪಾವವ ಮಾಡುವೆವು, ಪಾವವ ಮಾಡುವೆವು. ದೇವರ ವಾಕ್ಯವ ಸ್ನೇಹಿಸಿ ನಾವು ಪಾವನ ಮಾರ್ಗದೊಳು ನಮ್ಮ ಜೀವದ ಕಾಲದೊಳೆಲ್ಲವೂ
ಈ ದಿನದ ಆರಾಧನೆಗೆ ಆರಿಸಿಕೊಂಡಂತಹ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 13ರಿಂದ 16ರವರೆಗೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರಿಗೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದೇ. ದೇವರ ವಾಕ್ಯವನ್ನ ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥಿಸೋಣ. ದೇವರ ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿರಲಿ. ನಾವು ಮಾಡುವಂಥ ಧ್ಯಾನವನ್ನು ನಿನಗೆ ಒಪ್ಪಿಸಿಕೊಡುತ್ತೇವೆ. ಆಮೇಲೆ ನಾನು ಈ ದಿನದ ಶೀರ್ಷಿಕೆಯನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆಯೇ ನಿಮಗೆ ಒಂದು ವಿಷಯವನ್ನು ಹೇಳಲು ಇಷ್ಟಪಡುತ್ತೇನೆ. ಏನು ಗೊತ್ತಾ? ನೀವು ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ದೇವರು ನಿಮ್ಮನ್ನು ಆಯ್ದುಕೊಂಡಿದ್ದಾನೆ. ನಿಮ್ಮನ್ನು ವೈಯಕ್ತಿಕವಾಗಿ ಆಯ್ದುಕೊಂಡಿದ್ದಾನೆ ಒಂದು ಕಾರ್ಯವನ್ನು ಮಾಡಲು. ಈ ದಿನದ ಶೀರ್ಷಿಕೆ ದೇವಜನರು ಉಪ್ಪಾಗಿ ಹಾಗೂ ಬೆಳಕಾಗಿ. ಪೀಪಲ್ ಆಫ್ ಗಾಡ್, ಸಾಲ್ಟ್ ಆ್ಯಂಡ್ ಲೈಟ್. ಈಗ ನೀವು ಉಪ್ಪನ್ನು ನೋಡುವಾಗ ಅದನ್ನು ರುಚಿಗೆ ತಕ್ಕಷ್ಟು ಬಳಸುವಂಥದ್ದನ್ನು ನಾವು ಕಾಣ್ತೇವೆ. ಕೀಟನಾಶಕವನ್ನಾಗಿ ಅದನ್ನು ಸಿಂಪಡಿಸ್ತಾರೆ. ಏನಾದರೂ ನಾವು ಹುಷಾರು ಮಾಡಬೇಕಾದ್ರೆ ಅಥವಾ ಕಾಪಾಡಬೇಕಾದ್ರೆ ಪ್ರಿಸರ್ವೇಷನ್ಗೋಸ್ಕರ ನಾವು ಉಪ್ಪನ್ನು ಉಪಯೋಗಿಸ್ತೇವೆ. ಹಳೆ ಒಡಂಬಡಿಕೆಯ ಪುಸ್ತಕಗಳಲ್ಲಿ ಯಜ್ಞಕ್ಕೂ ಸಹ ಈ ಉಪ್ಪನ್ನು ಬಳಸುವಂಥದ್ದನ್ನು ಕಾಣ್ತೇವೆ. ಉಪ್ಪಿನ ಒಡಂಬಡಿಕೆ ಅನ್ನುವಂಥದ್ದು ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ನಮಗೆ ಕಾಣಸಿಗ್ತದೆ. ಉಪ್ಪು ಏನಾದರೂ ಒಂದು ಕಾರ್ಯವನ್ನು ಮಾಡಲಿಕ್ಕೆ. ಆದರೆ ಈ ಉಪ್ಪು ನಾವು ಆಹಾರದಲ್ಲಿ ಮಿಕ್ಸ್ ಮಾಡಿದ ನಂತರ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಕೇವಲ ರುಚಿಯ ಮೂಲಕ ಮಾತ್ರವೇ ಅದು ನಮಗೆ ಪ್ರಕಟವಾಗ್ತದೆ. ಆ ರೀತಿಯಲ್ಲಿ ನಮ್ಮ ಕೆಲಸಗಳಿರಬೇಕು. ಈಗ ಬೆಳಕು, ದೇವರನ್ನ ಬೆಳಕಂತಾರೆ. ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪ, ನಮ್ಮ ದಾರಿಗೆ ಬೆಳಕು ಅಂತ ಹೇಳಲಾಗ್ತದೆ. ದೇವ ಜನರು ಬೆಳಕಾಗಿರಬೇಕು ಅಂತ ಹೇಳ್ತಾರೆ. ವಾಕ್ಯ ಹೇಳುತ್ತೆ, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಸೃಷ್ಟಿಯಲ್ಲಿ ದೇವರು ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡಿದ ನಂತರ ಬೆಳಕಾಗಲಿ ಅಂತ ಹೇಳ್ತಾನೆ. ಹೀಗೆ ಉಪ್ಪು ಹಾಗೂ ಬೆಳಕು ತನ್ನದೇ ಆಗಿರುವಂತಹ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಈಗ ನೀನು, ನಾನು ಅಥವಾ ನೀವು, ನಾವು ಉಪ್ಪಾಗಿ ಬೆಳಕಾಗಿ ಹೇಗೆ ಇರಬಹುದು? ಒಟ್ಟು 4 ವಿಷಯ. ಮೊದಲನೆಯದಾಗಿ, ಇಟ್ ಈಸ್ ಅ ಕಾಲ್ ಟು ಇಮಿಟೇಟ್. ಅನುಕರಿಸುವುದಕ್ಕೋಸ್ಕರ ದೇವರು ನಮ್ಮನ್ನು, ನನ್ನನ್ನು, ನಿಮ್ಮನ್ನು ಕರೆದಿದ್ದಾನೆ. ಎಫೆಸ ಪತ್ರಕ್ಕೆ 5ನೇ ಅಧ್ಯಾಯ 1-2 ವಚನ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕನ್ನಡ ಭಾಷೆಯಲ್ಲಿ ಅನುಸಾರ ಅನ್ನುವಂಥ ಪದವನ್ನು ಬಳಸಲಾಗ್ತದೆ. ಆದರೆ ಆಂಗ್ಲ ಭಾಷೆಯಲ್ಲಿ ನೋಡುವಾಗ ಇಮಿಟೇಟ್ ಗಾಡ್ ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ನಾವು ಒಂದು ಕನ್ನಡಿಯ ಮುಂದೆ ನಿಂತು ನಾನು ಏನೇ ಆ್ಯಕ್ಷನನ್ನು ಮಾಡಿದಾಗ್ಯೂ ಆ ಕನ್ನಡಿಯಲ್ಲಿರುವಂತಹ ನನ್ನ ಪ್ರತಿಬಿಂಬ ಅದನ್ನೇ ಮಾಡುವಂಥದ್ದಾಗಿರ್ತದೆ. ಯಾಕೆಂದರೆ ನಾನೇ ಆ ಕನ್ನಡಿಯಲ್ಲಿರುವಂತಹ ಪ್ರತಿಬಿಂಬವಾಗಿರ್ತದೆ. ಆ ರೀತಿಯಲ್ಲಿ ದೇವರನ್ನು ಹಿಂಬಾಲಿಸುವುದಕ್ಕೋಸ್ಕರ, ಅನುಕರಿಸುವುದಕ್ಕೋಸ್ಕರ ನಮ್ಮನ್ನು ದೇವರು ಕರೆದಿದ್ದಾನೆ. ಈ ರೀತಿಯಲ್ಲಿ ನಾವು ಉಪ್ಪಾಗಿ ಬೆಳಕಾಗಿ ಇರಬಹುದು. ಇಲ್ಲಿ ನೋಡಿ, 2ನೇ ವಾಕ್ಯ ಹೇಳುತ್ತೆ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಈ ಕಾರಣಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರೇ ನಮಗೋಸ್ಕರ ವಿಶೇಷವಾದ ಕಾಣಿಕೆಯನ್ನಾಗಿ ಅರ್ಪಿಸಿಕೊಂಡಿದ್ದಾನೆ. ಯಾಕೆ? ನಾನು ನೀವು ಉಪ್ಪಾಗಿ ಬೆಳಕಾಗಿ ಬದುಕಬೇಕೆಂದು. ಅಲ್ಲಿಗೆ ಇದೊಂದು ಕರೆ. ನಾವು ದೇವರನ್ನ ಅನುಕರಿಸುವಂಥ ಕರೆ. ಇದರ ಮೂಲಕ ನಾವು ಉಪ್ಪಾಗಿ ಹಾಗೂ ಬೆಳಕಾಗಿ ದೇವರ ಮುಂದೆ ನಮ್ಮನ್ನು ನಾವು ಪ್ರಕಟಪಡಿಸಿಕೊಳ್ಳಬಹುದು. ಈ ಕಾರಣಕ್ಕಾಗಿ ನಾನು ಹೇಳುವಂಥದ್ದು, ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾನೆ.
ಯೆಶಾಯನ ಪ್ರವಾದನ ಗ್ರಂಥ 49:5 ಹೇಳ್ತದೆ, ಗರ್ಭದಲ್ಲಿಯೇ ನನ್ನನ್ನು ತನ್ನ ಸೇವಕನನ್ನಾಗಿ ರೂಪಿಸಿದನಲ್ಲವೇ. ವಿ ಆರ್ ಚಾಸನ್ ಆ್ಯಂಡ್ ಇಟ್ ಈಸ್ ಅ ಕಾಲ್ ಟು ಇಮಿಟೇಟ್, ಅನುಕರಿಸುವಂಥ ಒಂದು ಕರೆಗಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಎರಡನೇದಾಗಿ, ಇಟ್ ಈಸ್ ಅ ಕಾಲ್ ಟು ವೇಕ್ ಅಪ್. ಎಫೆಸ ಪತ್ರಿಕೆ 5:14 ಹೇಳುತ್ತೆ, ಆದದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿದೆ. ನಾವೇನು ಗೊತ್ತಾ, ಅನೇಕ ಬಾರಿ ಒಂದು ರೀತಿಯಾದಂಥ ನಿದ್ದೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿರ್ತೇವೆ. ಈ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೇವಲ್ಲ, ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ಒಂದು ರೀತಿಯಂಥ ಲೆಥಾರ್ಜಿ, ಒಂದು ರೀತಿಯಲ್ಲಿ ಆಸಕ್ತಿ ಇಲ್ಲದೆ, ಉತ್ಸಾಹ ಇಲ್ಲದಿರುವಂಥ ಬದುಕನ್ನು ನಾವು ಬಾಳ್ತೇವೆ. ಇಲ್ಲ, ನಾವು ಎಚ್ಚರವಾಗಬೇಕಾಗಿದೆ. ಯಾಕೆಂದರೆ ನಮಗೆ ಒಂದು ಹೈಯರ್ ಕಾಲಿಂಗ್ ಇದೆ. ನಮ್ಮನ್ನು ದೇವರು ಆಯ್ಕೆ ಮಾಡಿದ ನಂತರ ಆತನು ನಮ್ಮ ಜೀವಿತದಲ್ಲಿಟ್ಟಿರುವಂಥ ಉದ್ದೇಶವನ್ನು ಪೂರೈಸುವುದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ಸೊ ದೇರ್ ಈಸ್ ಎ ನೀಡ್ ಫಾರ್ ಅಸ್ ಟು ವೇಕ್ ಅಪ್. ನಾವು ಎಚ್ಚೆತ್ತವರಾಗಿ ಆ ಉದ್ದೇಶ ಏನೆಂದು ತಿಳಿದು ಆ ದಾರಿಯಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ. ಉಪ್ಪಾಗಿ ರುಚಿಸಲು, ಬೆಳಕಾಗಿ ಪ್ರಜ್ವಲಿಸಲು. ಮೂರನೆಯದಾಗಿ, ಇಟ್ ಈಸ್ ಅ ಕಾಲ್ ಟು ಮೆಂಡ್ ಯೋರ್ ವೇಸ್. ಎಫೆಸ ಪತ್ರಿಕೆ 5:11 ಹೇಳುತ್ತೆ, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ನಿಜವಾಗ್ಲೂ ಅಲ್ಲ, ಈ ಕತ್ತಲೆಯಲ್ಲಿ ಮಾಡುವಂಥ ಕೃತ್ಯಗಳು ನೋಡಿ, ಅದು ಯಾರ ಉಪಯೋಗಕ್ಕೂ ಬರೋದಿಲ್ಲ. ಅದು ನನಗಾಗಲಿ ಅಥವಾ ನನ್ನ ನೆರೆಹೊರೆಯವರಿಗಾಗಲಿ ಯಾರಿಗಾದರೂ ಅದು ಉಪಯೋಗಕ್ಕೆ ಬರೋದಿಲ್ಲ. ಈಗ ನಾವು ಎಫೆಸ ಪತ್ರಿಕೆ 5:3-5 ನೋಡಿಕೊಳ್ಳುವಾಗ ಈ ಕತ್ತಲೆಯಲ್ಲಿ, ಅಂಧಕಾರದಲ್ಲಿ ನಡೆಯುವಂಥ ಕಾರ್ಯಗಳು ಯಾವ್ಯಾವು ಅಂತ ನಮಗೆ ಕಾಣಸಿಗ್ತದೆ. ಇಲ್ಲಿ ನಾನು ಹೇಳುವಂಥದ್ದಿಷ್ಟೇ, ಯಾವುದೇ ಕಾರ್ಯದಿಂದಾಗಲಿ, ನನಗಾಗಲಿ ಅಥವಾ ನನ್ನ ನೆರೆಹೊರೆಯವರಿಗಾಗಲಿ ಏನಾದರೂ ಪ್ರಾಬ್ಲಮ್ ಆಗ್ತದೆಯಾ, ಆ ಎಲ್ಲ ಕಾರ್ಯಗಳಿಂದ ನಾವು ದೂರ ಉಳಿಯಬೇಕು. ಯಾಕೆಂದರೆ ನಾವು ಬೆಳಕಿನವರು, ನಾವು ನಮ್ಮ ಮಾರ್ಗಗಳನ್ನು ತಿದ್ದುಕೊಳ್ಳಬೇಕು. ನೋಡಿ, ಈ ಅವಕಾಶ ಕ್ರೈಸ್ತರಾದ ನಮಗೆ ಅನೇಕ ಬಾರಿ ಸಿಗ್ತದೆ. ಕಾರಣ ಇಷ್ಟೇ, ನಾವು ಆ ಕೃಪೆಯ ಕಾಲದಲ್ಲಿ ಇರುವಂಥ ಕಾರಣ. ಯಾಕೆಂದರೆ ದೇವರು ಈಗಲೂ ಸಹ ನಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ನೀನು ನಿನ್ನ ಮಾರ್ಗಗಳನ್ನು ತಿದ್ದುಕೋ, ನಿನ್ನ ಮಾರ್ಗಗಳನ್ನು ತಿದ್ದುಕೊಂಡವಳಾಗಿ ನನ್ನ ಮಾರ್ಗದಲ್ಲಿ ನಡೆ. ನಾನು ನಿನ್ನನ್ನು ಉಪ್ಪಾಗಿ ರುಚಿಸಲು, ಬೆಳಕಾಗಿ ಪ್ರಜ್ವಲಿಸಲು ಕರೆದಿದ್ದೇನೆ. ಆದರೆ ನೀನು ಕತ್ತಲೆಗೆ ಸಂಬಂಧಪಟ್ಟ ಕೃತ್ಯಗಳನ್ನು ಮಾಡ್ತಾ ಈ ಒಂದು ಲೋಕದಲ್ಲಿ ಬದುಕ್ತಾ ಇದೆಯಾ, ಅದು ನನಗೆ ಬೇಕಾಗಿಲ್ಲ ಅನ್ನುವಂಥ ಕರೆಗೆ ನನ್ನನ್ನು, ನಿಮ್ಮನ್ನು ಕರೆದಿದ್ದಾನೆ. ಹಾಗೂ ಕಡೆಯದಾಗಿ, ಇಟ್ ಈಸ್ ಅ ಕಾಲ್ ಟು ಪ್ರೊಕ್ಲೇಮ್. ಪ್ರಖ್ಯಾತಿಪಡಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಈ ದಿನದಲ್ಲಿ ನಮಗೆ ನೇಮಕವಾದಂತಹ ಈ ಯೆಶಾಯನ ಪ್ರವಾದನ ಗ್ರಂಥ ವೇದ ಭಾಗದಲ್ಲಿ ಆ ಶೀರ್ಷಿಕೆ ಹೇಳುತ್ತೆ, ಯೆಹೋವನ ಸೇವಕನ ಶ್ರೇಷ್ಠ ಕರ್ತವ್ಯ. 6ನೇ ವಾಕ್ಯ 49 ಹೇಳುತ್ತೆ, ನನ್ನ ರಕ್ಷಣೆಯು ಲೋಕದ ಕಟ್ಟ ಕಡೆಯವರೆಗೆ ವ್ಯಾಪಿಸುವಂತೆ ನಿನ್ನನ್ನು ಬೆಳಕನ್ನಾಗಿ ದಯಪಾಲಿಸುವೆನು. ಅದು ಯಾರಿಗೆ ಬೇಕಾದರೂ ಆಗಿರಬಹುದು. ಆ ಬೆಳಕಾಗಿ ಪ್ರಜ್ವಲಿಸಲು ದೇವರು ನನ್ನನ್ನು, ನಿಮ್ಮನ್ನು ದಯಪಾಲಿಸಿದ್ದಾನೆ. ನೋಡಿ, ಪ್ರಖ್ಯಾತಿಪಡಿಸುವುದಕ್ಕೋಸ್ಕರ ಉಪ್ಪಾಗಿ, ಬೆಳಕಾಗಿ. ಪೇತ್ರನ 1ನೇ ಪತ್ರಿಕೆ 2:9 ಹೇಳುತ್ತೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಇದೇನೆ ನಾವು ಮತ್ತಾಯನ ಸುವಾರ್ತೆ ಯೇಸು ಸ್ವಾಮಿ ಹೇಳುವಂಥ ಮಾತುಗಳು. 5:16 ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನೋಡಿ, ನಾವು ಮಾಡುವಂಥ ಕಾರ್ಯದ ಮೂಲಕ ದೇವರಿಗೆ ಸಂಬಂಧಪಟ್ಟ, ಬೆಳಕಿಗೆ ಸಂಬಂಧಪಟ್ಟ ಕಾರ್ಯವನ್ನು ಮಾಡುವುದರ ಮೂಲಕ ನೇರವಾಗಿ ದೇವರನ್ನು ಕೊಂಡಾಡ್ತಾ ಇದ್ದೇವೆ. ನಾವು ಆ ಕಾರ್ಯಗಳನ್ನು ಮಾಡುವುದರ ಮೂಲಕ ನಮ್ಮನ್ನು ನೋಡಿ ಜನರೂ ಸಹ ದೇವರನ್ನು ಕೊಂಡಾಡುವಂಥವರಾಗಿರ್ತಾರೆ. ಪ್ರತ್ಯಕ್ಷವಾಗಿ,
ಪರೋಕ್ಷವಾಗಿ ನಮ್ಮನ್ನು ಆತನ ವಿಷಯವನ್ನು ಪ್ರಖ್ಯಾತಿಗೊಳಿಸಲು ಆಯ್ದುಕೊಂಡಿದ್ದಾನೆ. ಹಾಗಾಗಿ ನಾವು ಉಪ್ಪಾಗಿ ನಡೆದುಕೊಳ್ಳಲೇಬೇಕು ಕಣ್ರಿ, ಬೆಳಕಾಗಿ ನಡೆದುಕೊಳ್ಳಲೇಬೇಕು. ಇದನ್ನು ಬಿಟ್ಟರೆ ನಮಗೆ ಬೇರೆ ಆಯ್ಕೆ ಇಲ್ಲ. ಅಂದರೆ ಆಯ್ಕೆಗಳು ಉಂಟು, ಆದರೆ ಬುದ್ಧಿವಂತ ನಾನಾಗಿದ್ದರೆ ಸರಿಯಾದ ಆಯ್ಕೆನ ಮಾಡುವಂಥವನಾಗಿರ್ತಾನೆ. ಯಾಕೆ ಗೊತ್ತಾ? ದೇವರು ನನ್ನನ್ನು ಆ ತಾಯಿಯ ಉದರದಲ್ಲಿದ್ದಂದಿನಿಂದಲೂ ನನ್ನ ಹೆಸರನ್ನು ಹೇಳ್ತಾ ಇದ್ದಾನೆ, ನನ್ನನ್ನು ಕರೆದಿದ್ದಾನೆ, ನನ್ನನ್ನು ಯಾವುದೋ ಒಂದು ಕಾರ್ಯಕ್ಕಾಗಿ ನೇಮಕ ಮಾಡಿದ್ದಾನೆ. ಅದಕ್ಕಾಗಿ ನನ್ನನ್ನು ಸಿದ್ಧಪಡಿಸ್ತಾ ಇದ್ದಾನೆ. ಈ ಕರೆಗಳಿಗೆ ನಾವು ಓಗೊಡದೆ ಹೋದರೆ ನಮ್ಮ ಜೀವಿತ ವ್ಯರ್ಥವಾಗಿ ಹೋಗ್ತದೆ. ಅದು ಆಗಬಾರ್ದು. ಆತನ ವಿಷಯವನ್ನು ಪ್ರಖ್ಯಾತಿಗೊಳಿಸುವುದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ, ನಮ್ಮ ಮಾರ್ಗಗಳನ್ನು ತಿದ್ದುಕೊಳ್ಳುವುದಕ್ಕೋಸ್ಕರ ಕರೆದಿದ್ದಾನೆ, ನಾವು ಎಚ್ಚರವಾಗಲು ಕರೆದಿದ್ದಾನೆ, ಆತನ್ನು ಅನುಕರಿಸುವುದಕ್ಕಾಗಿ ಕರೆದಿದ್ದಾನೆ. ಯಾಕೆ? ನಾವು ಈ ಲೋಕದಲ್ಲಿ ಉಪ್ಪಾಗಿ ರುಚಿಸಬೇಕು, ಬೆಳಕಾಗಿ ಪ್ರಜ್ವಲಿಸಬೇಕೆಂದು ನಮ್ಮ ಜೀವಿತಗಳನ್ನು ಅವಲೋಕಿಸಿ ನೋಡಿಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂತ ನಾವು ನಮ್ಮ ನಂಬಿಕೆಯನ್ನ ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನ ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದರ್ಶಕನನ್ನು ಸೇರಿದಲೇ ಮಾರ್ಗವ ವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ ಓ ಪಾಪಿಯಿಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಪಾನವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸ ಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಪಾನವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ಪಾನವಾಗುತ್ತದೆ ತಂದೆಯ ಮನೆಯೋ. ಪರಿಶುದ್ಧನಾದ ದೇವರೇ,
ನಾವು ಈ ಲೋಕದಲ್ಲಿ ಉಪ್ಪಾಗಿರಬೇಕೆಂದು, ಬೆಳಕಾಗಿರಬೇಕೆಂದು ಕರೆದಾತನೇ, ನಮ್ಮೆಲ್ಲರನ್ನು ಗರ್ಭದಿಂದಲೇ ನೇಮಕ ಮಾಡಿರುವಾತನೇ, ಆರಿಸಿಕೊಂಡಿರುವಾತನೇ, ನಿನಗೆ ಅನಂತನಂತ ಸ್ತೋತ್ರ. ನಮ್ಮನ್ನು ನಿನ್ನನ್ನು ಅನುಕರಿಸುವುದಕ್ಕೆ ಕರೆದಿದ್ದೆ ಸ್ವಾಮಿ. ನಮ್ಮನ್ನು ಎಚ್ಚರಗೊಳ್ಳಲು ಕರೆದಿದ್ದಿ. ನಾವು ನಮ್ಮ ಮಾರ್ಗಗಳನ್ನು ತಿದ್ದುಕೊಳ್ಳುವುದಕ್ಕೆ ಕರೆದಿದ್ದಿ. ನಿನ್ನ ವಿಷಯವನ್ನು ಪ್ರಖ್ಯಾತಿಗೊಳಿಸುವುದಕ್ಕೆ ಹಾಗೂ ಸಾರುವುದಕ್ಕೆ, ನಮ್ಮ ಜೀವಿತದ ಮೂಲಕ ನಾವು ಸಾಕ್ಷೀಕರಿಸುವುದಕ್ಕೆ, ಸಾಕ್ಷಿಗಳಾಗಿ ಬದುಕುವುದಕ್ಕೆ ಕರೆದಿದ್ದಿ. ಆ ಜೀವಿತದಲ್ಲಿ ನಮ್ಮನ್ನು ಮುನ್ನಡೆಸು. ಸಮಾಜದಲ್ಲಿ ಬದುಕುವಾಗ ಅನೇಕ ಸವಾಲುಗಳು ನಮಗೆ ಬರ್ತದೆ ಸ್ವಾಮಿ. ಅದರಲ್ಲಿ ನೀನು ತಾನೇ ನಮ್ಮ ಜೊತೆಗಿದ್ದು ಮುನ್ನಡೆಸು. ಈ ಆರಾಧನೆಯಲ್ಲಿ ನಮ್ಮ ಜೊತೆ ಇದ್ದದಕ್ಕಾಗಿ ನಿನಗೆ ಸ್ತೋತ್ರ. ಈಗ ನಾವು ಸಮಾಜದೊಳಗೆ ಹೋಗುವಾಗ ನಾವು ನಿನ್ನ ಮಕ್ಕಳಾಗಿ ಬದುಕುವ ಹಾಗೆ ಮತ್ತೊಂದು ಅವಕಾಶವನ್ನು ಕೊಟ್ಟು ಅದರಲ್ಲಿ ಮುನ್ನಡೆಯುವ ಹಾಗೆ ಸಹಾಯ ಮಾಡು. ಆಮೆನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈ ಲೋಕದಲ್ಲಿ ಉಪ್ಪಾಗಿ ಬದುಕಿರಿ, ಬೆಳಕಾಗಿ ಬದುಕಿರಿ ಎಂಬುದಾಗಿ ಹೇಳಿದಂಥ ಯೇಸು ಕ್ರಿಸ್ತನ ಕೃಪೆ, ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಂಥ ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ ಸಹವಾಸವು ಈ ಲೋಕದ ಪಯಣದಲ್ಲಿ ನಮ್ಮನ್ನು ಯಾವಾಗಲೂ ವಾಕ್ಯದ ನಿಮಿತ್ತ ಬದುಕುವ ಹಾಗೆ ಸಹಾಯ ಮಾಡಲಿ. ಆಮೇನ್.